ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ಬಾ ಹೋಗೋಣ. ನೋಡ್ರೋ, ನೆನ್ನೆ ಹೀರೋ, ಇವತ್ತು ಝೀರೋ. ನೋಡಿ, ನೀವು ನಮಗೆ ಸುಮ್ಮನೆ ತೊಂದರೆ ಕೊಡಬೇಡಿ. ಅದನ್ನ ನೀವು ನಮ್ಮ ತಂಟೆಗೆ ಬರೋಕ್ ಮೊದಲು ಯೋಚನೆ ಮಾಡಬೇಕಿತ್ತು. ಸತ್ಯ, ನೀನ್ ನಡಿ. ಬಾ ಸತ್ಯ. ಸತ್ಯ, ತಗೋ ತಿಂಡಿ ತಿನ್ನು. ಬೇಡ ಚೇತನ, ಸುಮ್ಮನೆ ನಿನಗೂ ಹೊಟ್ಟೆ ತುಂಬಲ್ಲ. ಹಾಗಂತ ನೀನು ಹಸ್ಕೊಂಡಿರ್ತೀಯಾ? ನಿನ್ನೆ ನೀನು ಊಟ ಶೇರ್ ಮಾಡಿದೆ ತಾನೆ, ಅವಾಗ ನಾನು ತಗೊಂಡೆ ತಾನೆ, ಇವಾಗ ನೀನು ತಗೋಬೇಕು. ತಗೋ. ಏಯ್, ನೀನ್ ಯಾವಳೆ ಅವನಿಗೆ ಹೇಳಕ್ಕೆ? ಬಾಲ, ನೀನ್ ತಗೊಂಡು ಹೋಗೋ. ಮಾವ ಯಾಕೆ ಕಸ ತಗೊಂಡು ಹೋಗ್ಬೇಕು? ಯಾಕಂದ್ರೆ ನಾನು ಬ್ಯುಸಿ ಇದ್ದೀನಿ, ರೂಮ್ ಕ್ಲೀನ್ ಮಾಡ್ಬೇಕು. ಅದಕ್ಕೆ ಯಾಕೆ ಮಾವನ ಕೈಲಿ ಅದನ್ನೆಲ್ಲ ಮಾಡಿಸ್ಬಿಡು. ನನಗೇನು ತೊಂದರೆ ಇಲ್ಲ. ರೂಮ್ ಕ್ಲೀನ್ ಮಾಡಿದ್ರೆ ಕೂಲಿ ಬಿಸಾಕ್ತೀನಿ. ಕೂಲಿ ಬಿಸಾಕ್ತೀಯಾ? ಇವತ್ ನಿನ್ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರುಕ್ಕುನೇ ಅಲ್ಲ. ರುಕ್ಕು, ಅವಳೇನೋ ಮಾತಾಡ್ತಾಳೆ ಅಂತ ನೀನು ಮತ್ತಿನ್ನೇನ್ ಮಾವ, ಅವಳಿನ ಏನ್ ಅನ್ಕೊಂಡಿದ್ದಾಳೆ? ನನ್ನ ಎದುರಿಗೆ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ, ಅವಳು ಬೆಂಡ್ ಎತ್ಬಿಡ್ತೀನಿ. ಆಯ್ತು ಆಯ್ತು, ಈಗೇನು ಕಸ ಅಷ್ಟೇ ತಾನೆ, ಹೇಗೂ ನಾನು ಆಚೆ ಹೊರಟಿದ್ದೀನಿ, ತಗೊಂಡು ಹೋಗ್ತೀನಿ ಬಿಡು. ನೀನ್ ಮಾಡ್ತಿದ್ರು ಸರಿ ಇಲ್ಲ ಮಾವ. ಹೋಗ್ಲಿ ಬಿಡು ರುಕ್ಕು, ಸಿಟ್ಟು ಮಾಡ್ಕೋಬೇಡ. ಏಯ್, ನೀನೇನು ಅವಳಿಗೆ ನೈಸ್ ಮಾಡ್ತಿದ್ಯಾ? ಅವಳೇನು ನಿನ್ನ ಲೈಫ್ದು ಜವಾಬ್ದಾರಿ ತಗೊಂಡಿದ್ದಾಳ? ಎಲ್ಲನೂ ಅವಳಿಗೆ ಹೇಳಿನೇ ಮಾಡ್ಬೇಕಾ? ಮತ್ತಿನ್ನೇನು ನಿನ್ ಕೇಳ್ ಮಾಡ್ಬೇಕಾ? ಏಯ್, ಬಾಯಿ ಮುಚ್ಕೊಂಡಿರೆ. ಅದನ್ನ ನಾನೇನು ಕೇಳ್ಬೇಕು? ನಿಂದು ಬಾಯಲ್ಲ, ಬಸ್ಲು. ಹೋಲ್ಡ್ ಆನ್ ರುಕ್ಕು, ಕಾಮ್ ಡೌನ್. ಅದು ಸರಿ ದಿವ್ಯಾ, ಏನಿವತ್ತು ಅಪರೂಪಕ್ಕೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ಯಾ? ಏನ್ ಸಮಾಚಾರ? ನಿನಗೆ ಯಾಕೆ ಕೇಳದ್ನಪ್ಪ, ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ. ಯಾರೋ ಸ್ಪೆಷಲ್ ಗೆಸ್ಟ್ ನನಗೋಸ್ಕರ ಮನೆಗೆ ಬರ್ತಿದ್ದಾರೆ, ಅದಕ್ಕೆ. ಈಗ ಗೊತ್ತಾಯ್ತಾ? ನಿನ್ನೆ ನೋಡ್ಕೊಂಡ್ ಬರೋದು ಯಾರಪ್ಪ? ಯಾಕೆ, ಯಾರು ಇರಬಾರ್ದಾ? ಇರಬಾರ್ದು ಅಂತ ಏನಿಲ್ಲ, ನಿಮ್ಮನ್ನ ಹುಡ್ಕೊಂಬರೋ ಮಹಾಪುರುಷ ಯಾರು ಅಂತ ಬಂದ ಮೇಲೆ ನಿಮ್ಗಳಿಗೆ ಗೊತ್ತಾಗತ್ತೆ. ಅಜ್ಜಿ, ಕಸ ಬಿಸಾಕ್ಬಿಟ್ಟು ಬರ್ತೀನಿ. ನೋಡಿ ಅಜ್ಜಿ, ನಾನು ಇವಳ ಜೊತೆ ಜಗಳ ಮಾಡೋದು, ಮಾವ ಕಸ ತಗೊಂಡು ಹೋಗೋದು. ಹೋಗ್ಲಿ ಬಿಡಮ್ಮ, ಅವನಿಗೆ ಅವಳು ಕಂಡ್ರೆ ಇನ್ನೂ ಪ್ರೀತಿ ಇದೆ ಅಂತ ಅನ್ಸತ್ತೆ. ಅಲ್ಲ ಅತ್ತೆ, ಅದ್ಯಾರೋ ಬರ್ತಾರೆ ಅಂತ ಹೇಳಿದ್ಲಲ್ಲ, ಇವ್ರನ್ನ ಹುಡ್ಕೊಂಡು ಬರೋರು ಯಾರಿರ್ಬೋದು ಅಂತ. ಯಾರಿಗೊತ್ತು ಜಾನಕಿ, ಯಾರು ಬರ್ತಾರೆ? ನನಗೆ ಗೊತ್ತಿದ್ದ ಹಾಗೆ ಇವಳಿಗೆ ಫ್ರೆಂಡ್ಸೂ ಇಲ್ಲ. ಬಂದರೆ ಆಫೀಸ್ನವ್ರು ಯಾರಾದರೂ ಬರ್ಬೋದೇನೋ. ಯಾರಾದ್ರೂ ಬರ್ಲಿ ಅಜ್ಜಿ, ನಮ್ ಜೊತೆ ಕಿರಿಕ್ ಮಾಡದೇ ಇದ್ರೆ ಅಷ್ಟೇ ಸಾಕು. ಅಯ್ಯೋ, ಅದು ಹುಟ್ಟು ಗುಣ ಅಮ್ಮ, ಸುಟ್ರು ಹೋಗಲ್ಲ. ನನ್ನ ಎಂಟ್ರಿ ಮೊದಲೇ ಆಗಿದ್ದಿದ್ರೆ ಇವಳಿಗೆ ಸರ್ರೆಗ್ ಮಸಾಲೆ ಹರಿತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ ಹುಡುಗಿ, ಟ್ರೈ ಮಾಡೋ. ಏನ್ ನೀವು? ನಿನ್ನ ನೋಡಿದ್ರೆ ನಂಗೆ ತುಂಬಾ ಆಶ್ಚರ್ಯ ಆಗತ್ತೆ ಸತ್ಯ. ಒಂದು ಕ್ಷಣನೂ ಆಚೆ ಈಚೆ ನೋಡದೆ ಪಾಠ ಕೇಳ್ತೀಯ. ಎಂಥವ್ರಿಗಾದ್ರೂ ಸ್ವಲ್ಪ ಬೋರ್ ಆಗತ್ತೆ. ನಾವಿಲ್ಲಿ ಬಂದಿರೋದೇನಕ್ಕೆ? ಕಲಿಯೋದಕ್ಕೆ ತಾನೆ. ಮತ್ ಬೋರ್ ಹೇಗಾಗತ್ತೆ? ಯಾವ್ದಾದ್ರೂ ವಿಷಯನ ಕಲ್ತ್ಕೋಬೇಕು, ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದಾಗ ಲೈಫಲ್ಲಿ ಬೋರ್ ಅನ್ನೋ ಪದಕ್ಕೆ ಜಾಗನೇ ಇರಲ್ಲ. ನಿನ್ನ ನೋಡಿ ಕಲ್ತ್ಕೊಳ್ಳೋದು ತುಂಬಾ ಇದೆ ಸತ್ಯ. ಅಮ್ಮ ತಾಯಿ, ಅಷ್ಟೆಲ್ಲ ಹೊಗಳ್ಬೇಡ. ಚಿಕ್ಕ ವಯಸ್ಸಿಂದನೂ ನನಗೆ ಶಾಲೆಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು ಅಂತೆಲ್ಲ ತುಂಬಾ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ನನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ಕಟ್ಟಾಗೋಯ್ತು. ಆದ್ರೆ ಈಗ ಸಿಕ್ಕಿರೋ ಅವಕಾಶನ ನಾನು ಮಿಸ್ ಮಾಡ್ಕೋತೀನಾ? ಒಂದು ಕ್ಷಣನೂ ವೇಸ್ಟ್ ಮಾಡ್ದೆ ಮನ್ಸಿಟ್ಟು ಶ್ರದ್ಧೆಯಿಂದ ಕಲ್ತ್ಕೋತೀನಿ. ಸತ್ಯ, ಒಂದ್ ಮಾತಿದೆ ಗೊತ್ತಾ?
ನಾವು ಹೇಗೆ ಅಂತ ನಮ್ಮ ಫ್ರೆಂಡ್ಸ್ನ ನೋಡಿದ್ರೆ ಗೊತ್ತಾಗತ್ತಂತೆ. ಈಗ ನಾನು ನೀನು ಫ್ರೆಂಡ್ಸು. ಈ ಹೂವಿಂದ ಈ ನಾರು ಸ್ವರ್ಗ ಸೇರ್ತು. ಇದ್ಯಾಕೋ ಓವರ್ ಆಗ್ಲಿಲ್ವಾ? ಮತ್ತೆ ಇವತ್ತು ಹೇಳ್ಕೊಟ್ರಲ್ಲ, ಇದ್ರಲ್ಲಿ ಎಷ್ಟೋ ವಿಷಯಗಳು ನನಗೆ ಗೊತ್ತೇ ಇರ್ಲಿಲ್ಲ ಗೊತ್ತಾ? ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರಲ್ವಾ? ಹೌದು ಸತ್ಯ, ಅವ್ರು ಹೇಳಿದ ಎಷ್ಟೋ ಪದಗಳನ್ನ ನಾನು ಕೇಳೇ ಇರಲಿಲ್ಲ. ಹೇಗೆ ಗೊತ್ತಾಗತ್ತ? ನಿಮ್ಗಳು ನೋಡ್ರೇ ಗೊತ್ತಾಗತ್ತೆ ನಿಮ್ಗಳು ಯೋಗ್ಯತೆ ಏನು ಅಂತ. ನೀವೆಲ್ಲ ಅದೇಕ್ ಸೆಲೆಕ್ಟ್ ಆದ್ರು? ಹಲೋ, ನೀವೆಲ್ಲ ಹೆಂಗ್ ಸೆಲೆಕ್ಟ್ ಆದ್ರೋ ಹಂಗೆ. ಬೇಡ ಬಾ ಸತ್ಯ, ಅವ್ರ ಜೊತೆ ನಮಗೇನು ಮಾತು? ಪೃಥ್ವಿ ನೋಡು, ಇವಳು ಅವಳ ತಡೀತದಾಳೆ. ಒಪ್ಪ ಭಯ ಆಗ್ತಿದೆ ನನಗೆ. ಓಯ್, ಸೀರೆ ಉಡ್ಕೊಂಡು ಗರ್ತಿ ಥರ ಮನೇಲಿರೋ ಹೋಗು. ಅದನ್ನ ಬಿಟ್ಟು ಇಲ್ಲಿ ಬಂದು ಹೀರೋ ಥರ ಬಿಲ್ಡಪ್ ಕೊಡಬೇಡ. ಸತ್ಯ ಬೇಡ ಬಾ ಸತ್ಯ. ಸತ್ಯ ಏನು ಬೇಜಾನ್ ಮಾತಾಡ್ತಿದ್ಯಾ? ಸುಮ್ಮನಿದ್ದೀನಿ ಅಂದ್ರೆ ಮಾತಾಡೋದಕ್ಕೆ ಬರಲ್ಲ ಅಂತಲ್ಲ. ನಿಮ್ಮಂಥವ್ರಿಗೆ ಉತ್ತರ ಕೊಡೋದ್ರಲ್ಲೇ ನನ್ನ ಎನರ್ಜಿನ ವೇಸ್ಟ್ ಮಾಡೋದು ಬೇಡ ಅಂತ. ಅಷ್ಟಕ್ಕೂ ನಾವ್ ಎಲ್ಲಿಂದ ಬಂದಿದೀವಿ ಅನ್ನೋದಲ್ಲ ವಿಷಯ, ಯಾವ ಮಟ್ಟಕ್ಕೆ ಹೋಗ್ತೀವಿ ಅನ್ನೋದೇ ವಿಷಯ. ಈ ಥರ ಮಾತಾಡಿದ್ರೆ ನಾನೇನು ಎದುರ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಹೀಗೆ ಆಡ್ತಿದ್ರೆ ಹೆದರ್ಕೊಳ್ಳೋ ಸನ್ನಿವೇಶ ಸಂದರ್ಭ ಎರಡು ಸೃಷ್ಟಿ ಆಗತ್ತೆ. ಏಯ್, ನಿನಗಿನ್ನೂ ನಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಅಷ್ಟಕ್ಕೂ ನಮಗೂ ನಿಮ್ಗೂ ಏನು ಅಂತ ಅಲ್ಲ. ಹೆಣ್ಮಕ್ಳು ಮುಂದಿದ್ರೆ ನಿಮ್ಮಂತವ್ರಿಗೆ ಆಗಲ್ಲ ಅಲ್ಲ. ಹೆಣ್ಮಕ್ಳು ಕ್ಲಾಸಿಗೆ ಫಸ್ಟ್ ಬರಬಾರ್ದು, ಟ್ರೈನಿಂಗ್ ಪೀರಿಯಡ್ಗೆ ಫಸ್ಟ್ ಬರಬಾರ್ದು, ಹೊಟ್ಟೆ ಉರ್ಕೋತೀರ. ಇನ್ನೂ ಅಪ್ಪ ಅಮ್ಮನ ಐಡೆಂಟಿಟಿಲೇ ಬದುಕ್ತಿದ್ಯಾ. ನಿಂದು ಅಂತ ಒಂದು ಸೃಷ್ಟಿ ಮಾಡ್ಕೊ, ಆಗ ನಮ್ಮಂತವ್ರ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ನಿನಗೆ ನಮ್ಮ ಅತ್ತೆ ಮಾವ ಯಾರು ಅಂತ ಗೊತ್ತಿಲ್ಲ, ನಮ್ಮ ಮನೆತನ ಎಂಥದ್ದು ಅಂತ ಗೊತ್ತಿಲ್ಲ. ಅಲ್ಲ, ಇನ್ನೂ ನಿಮ್ಮ ಮನೇಲಿ ಅಪ್ಪ ಅಮ್ಮನ ಹೆಸರಲ್ಲೇ ಬದುಕು ಅಂತ ಹೇಳ್ಕೊಟ್ಟಿದಾರಾ? ಆದ್ರೆ ನಮ್ಮ ಮನೇಲಿ ಹಾಗಲ್ಲಪ್ಪ, ನಿಂದೆ ಆದಂತ ಹೆಸರನ್ನ ಮಾಡ್ಕೋ ಸತ್ಯ ಅಂತ ಹೇಳಿ ಕಳ್ಸಿದ್ದಾರೆ. ಆ ರೀತಿ ಯೋಚನೆ ಮಾಡು, ಅವಾಗ ನಮ್ಮಂತವ್ರು ಪಡೋ ಕಷ್ಟ ನಿನಗೆ ಅರ್ಥ ಆಗತ್ತೆ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಇನ್ನೊಂದು ಸತಿ ಅನ್ನೆಸೆಸರಿ ಆಗಿ ನನ್ನ ತಂಟೆಗೆ ಬಂದ್ರೆ ಈ ಸತ್ಯ ಸುಮ್ಮನಿರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಅನ್ನೆಸೆಸರಿ ಆಗಿ ನನ್ನ ತಂಟೆಗೆ ಬರಬೇಡ. ಈ ಸತ್ಯ ಸರಿ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.